ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು 5th ಸೆಮ್ ಅಲ್ಲಿರೋ ಇನ್ಕಮ್ ಟ್ಯಾಕ್ಸ್ ಲಾ ಅಂಡ್ ಪ್ರಾಕ್ಟೀಸಸ್ 1 ಸಬ್ಜೆಕ್ಟ್ನ ಇನ್ಕಮ್ ಫ್ರಮ್ ಸ್ಯಾಲರಿ ಚಾಪ್ಟರ್ನ ಡಿಸ್ಕಸ್ ಮಾಡೋಣ ಬನ್ನಿ. ಇವತ್ತಿನ ಈ ವಿಡಿಯೋದಲ್ಲಿ ಈ ಸಮ್ನ ಸಾಲ್ವ್ ಮಾಡೋಣ ಬನ್ನಿ. ಮಿಸ್ಟರ್ ರಾಜೇಶ್, a lecturer in Delhi University, submits the following particulars of his income for the year ended 31st 2023. ಈಗ ನಾವು ಮಿಸ್ಟರ್ ರಾಜೇಶ್ದು ಇನ್ಕಮ್ ಫ್ರಮ್ ಟ್ಯಾಕ್ಸೇಬಲ್ ಸ್ಯಾಲರಿನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಬೇಸಿಕ್ ಸ್ಯಾಲರಿ ಕೊಟ್ಟಿದ್ದಾನೆ 15,000 ಪರ್ ಮಂತ್. ಸೊ ಪ್ಯಾರಾನಮ್ ಕನ್ವರ್ಟ್ ಮಾಡ್ಕೋಬೇಕು. ಡಿಎನ್ಎಸ್ ಅಲವೆನ್ಸ್ ಕೊಟ್ಟಿದ್ದಾನೆ 4,000. ಇಲ್ಲಿ ಫಾರ್ಮಿಂಗ್ ಪಾರ್ಟ್ ಆಫ್ ದ ಸ್ಯಾಲರಿ ಅಂತ ಕೊಟ್ಟಿಲ್ಲ, ಇಲ್ಲಾಂದ್ರೆ ರಿಟೈರ್ಮೆಂಟ್ ಬೆನಿಫಿಟ್, ಸರ್ವಿಸ್ ಬೆನಿಫಿಟ್ ಅಂತ ಕೊಟ್ಟಿಲ್ಲ. ಸಪೋಸ್ ಏನಾದರೂ HRA ಇಲ್ಲ ಅಂತಂದ್ರೆ RFA ಸ್ಯಾಲರಿ ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ, ಅಲ್ಲಿ ಈ ಅಮೌಂಟ್ ಬರೋದಿಲ್ಲ. ಯಾಕೆಳಿ ಇಲ್ಲಿ ಬಂದ್ಬಿಟ್ಟು ರಿಟೈರ್ಮೆಂಟ್ ಬೆನಿಫಿಟ್ ಅಂತ ಕೊಟ್ಟಿಲ್ಲ. ಸೊ ಇಲ್ಲಾಂದ್ರೆ ಫಾರ್ಮಿಂಗ್ ಪಾರ್ಟ್ ಆಫ್ ದ ಸ್ಯಾಲರಿ ಅಂತಾನು ಕೊಟ್ಟಿಲ್ಲ. ಆ ಥರ ಕೊಟ್ಟಿದ್ರೆ ಮಾತ್ರ ನಾವು ಕನ್ಸಿಡರ್ ಮಾಡಬೇಕಾಗಿತ್ತು. ಇಲ್ಲಿ ಕೊಟ್ಟಿಲ್ದಿರೋದ್ರಿಂದ HRA ಇಲ್ಲಾಂದ್ರೆ RFA ಸ್ಯಾಲರಿನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಇಗ್ನೋರ್ ಮಾಡ್ತೀವಿ. ನೆಕ್ಸ್ಟ್ ಏನು ಹೇಳ್ತಿದ್ದಾನೆ, ಎಂಟರ್ಟೈನ್ಮೆಂಟ್ ಅಲವೆನ್ಸ್ ಕೊಡ್ತಿದ್ದಾರಂತೆ 2,000 ಪರ್ ಮಂತ್. ಅವನೇನು ಸ್ಪೆಂಡ್ ಮಾಡ್ತಾನಲ್ಲ ಅದನ್ನ ನಾವು ಇಗ್ನೋರ್ ಮಾಡಬೇಕು. ಅವ್ನಿಗೇನು ಇನ್ಕಮ್ ಬರುತ್ತಲ್ಲ ಅದನ್ನ ಮಾತ್ರ ನಾವು ಆ್ಯಡ್ ಮಾಡ್ಕೋಬೇಕು. ಬಿಕಾಸ್ ವಿ ಆರ್ ಕಂಪ್ಯೂಟಿಂಗ್ ಇಸ್ ಟ್ಯಾಕ್ಸಬಲ್ ಇನ್ಕಮ್, ನಾಟ್ ಟ್ಯಾಕ್ಸಬಲ್ ಎಕ್ಸ್ಪೆನ್ಸಸ್ ಅಕೌಂಟ್. ಹಿ ಹ್ಯಾಸ್ ಬಿನ್ ಪ್ರೊವೈಡೆಡ್ ವಿತ್ ಅನ್ ಅನ್ಫರ್ನಿಶ್ಡ್ ಹೌಸ್. ಸೊ ಇಲ್ಲಿ ಅನ್ಫರ್ನಿಶ್ಡ್ ಹೌಸ್ ಕೊಡ್ತಿದ್ದಾರಂತೆ. ಯಾರ ಕಡೆಯಿಂದ? ಕಂಪ್ನಿ ಕಡೆಯಿಂದ ಕೊಡ್ತಿದ್ದಾರೆ. ಇಲ್ಲಿ ಕ್ಲೀನಾಗಿ ಹೇಳ್ತಿದ್ದಾನೆ, ಇಟ್ಸ್ ಅನ್ RFA ಸಮ್. ಇದರಲ್ಲಿ ನಾವು RFA ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. RFA ಅಂದ್ರೆ ರೆಂಟ್ ಫ್ರೀ ಅಕಾಮಡೇಷನ್. HRA ಕ್ಯಾಲ್ಕುಲೇಟ್ ಮಾಡ್ಬೇಕಂತಂದ್ರೆ ಹೌಸ್ ರೆಂಟ್ ಅಲವೆನ್ಸ್ ಇಲ್ಲಾಂದ್ರೆ ರೆಂಟ್ ಅಂತ ಕೊಟ್ಟಿರ್ತಾನೆ. ಹೌಸ್ ರೆಂಟ್ ಅಲವೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್, ಹಂಗ್ ಮೆನ್ಷನ್ ಮಾಡಿರ್ತಾನೆ. ಬಟ್ ಇಲ್ಲಿ ಏನ್ ಹೇಳ್ತಿದ್ದಾನೆ, ಅನ್ಫರ್ನಿಶ್ಡ್ ಹೌಸ್ ಇಲ್ಲಾಂದ್ರೆ ರೆಂಟ್ ಫ್ರೀ ಅಕಾಮಡೇಷನ್ ಅಂತ ಕೊಟ್ಟಿರ್ತಾನೆ. ಇದರಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಯಾವ್ದನ್ನ ಕ್ಯಾಲ್ಕುಲೇಟ್ ಮಾಡಬೇಕು, HRA ನ ಇಲ್ಲಾಂದ್ರೆ RFA ನ ಅಂತ. ಸೊ ಇಲ್ಲಿ RFA ಅಂತ ನಮ್ಗೆ ಗೊತ್ತಾಗಿದೆ. He has been provided with an unfurnished house by the company for which a sum of 800 per month is deducted from his salary. ಈ ಅನ್ಫರ್ನಿಶ್ಡ್ ಹೌಸ್ ಕೊಡೋದಕ್ಕೆ ಅವ್ನ ಸ್ಯಾಲರಿಯಿಂದ 800 ಪರ್ ಮಂತ್ ಡಿಡಕ್ಟ್ ಆಗ್ತಿದೆ ಅಂತೆ. ಇದನ್ನ ಯಾವ ತರ ಟ್ರೀಟ್ ಮಾಡಬೇಕು ಅಂತ ನಿಮ್ಗೆ ಹೇಳ್ತೀನಿ. ಇದನ್ನ ಕನ್ಸೆಷನಲ್ ರೇಟ್ ಅಂತ ಟ್ರೀಟ್ ಮಾಡಬೇಕು. RFA ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಇದನ್ನ ಆಡ್ ಮಾಡ್ಕೋಬೇಕಾಗುತ್ತೆ. ಆ ಕ್ಯಾಲ್ಕುಲೇಷನ್ಸ್ ಹೇಳ್ಕೊಡ್ತೀನಿ. ದ ಕಂಪ್ನಿ ಪೇಸ್ ರೆಂಟ್. ಇಲ್ಲಿ ಕಂಪ್ನಿ ಬಂದ್ಬಿಟ್ಟು ರೆಂಟ್ ನ ಪೇ ಮಾಡ್ತಿದ್ಯಂತೆ 10,000 rupees per month for the house directly to the landlord. ಲ್ಯಾಂಡ್ಲಾರ್ಡ್ಗೆ ಡೈರೆಕ್ಟ್ ಆಗಿ ಕಂಪ್ನಿನೇ ಪೇ ಮಾಡ್ತಾರಂತೆ RFA ಅಲ್ಲಿ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದ್ರ ಕ್ಯಾಲ್ಕುಲೇಷನ್ಸ್ ಹೇಳ್ಕೊಡ್ತೀನಿ. ಡ್ಯೂರಿಂಗ್ ದ ಇಯರ್ he received 18,000 as a medical reimbursement for a medical treatment in private nursing house. ಇವನು ಒಂದು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಮೆಡಿಕಲ್ ಟ್ರೀಟ್ಮೆಂಟ್ ನ ಮಾಡಿಸ್ಕೊಂಡಿರ್ತಾನಂತೆ. ಅದನ್ನ ಆಮೇಲೆ ಬಂದ್ಬಿಟ್ಟು ಇವನೇನ್ ಮಾಡ್ಕೋಬಹುದು, ಕೆಲವೊಂದು ಕಂಪ್ನಿಗಳಲ್ಲಿ ರಿಯಂಬರ್ಸ್ ಮಾಡ್ಕೋಬಹುದು ಅವ್ನು ಮಾಡಿರೋ ಎಕ್ಸ್ಪೆನ್ಸಸ್ ನ. ಇಲ್ಲೂ ಕೂಡ ಮಿಸ್ಟರ್ ರಾಜೇಶ್ ಅದೇ ಮಾಡಿದ್ದಾನೆ. ಮೆಡಿಕಲ್ ಟ್ರೀಟ್ಮೆಂಟ್ ತಗೊಂಡು ಲೇಟರ್ ಅದನ್ನ ಮೆಡಿಕಲ್ ರಿಯಂಬರ್ಸ್ ಮಾಡ್ಕೊಂಡಿದ್ದಾನೆ. ಸೊ ಇದು ಬಂದ್ಬಿಟ್ಟು ಪರ್ಕ್ವಿಸಿಟ್ಸ್ ಅಲ್ಲಿ ಬರುತ್ತೆ. ಅಂಡ್ ಮಿಸ್ಟರ್ ರಾಜೇಶ್ ಹ್ಯಾಡ್ ಟೇಕನ್ ಇಂಟ್ರೆಸ್ಟ್ ಫ್ರೀ ಲೋನ್ 16,000 ಇಂಟ್ರೆಸ್ಟ್ ಫ್ರೀ ಲೋನ್ ತಗೊಂತಿದ್ದಾನಂತೆ ಟು ಪರ್ಚೇಸ್ ದ ರೆಫ್ರಿಜರೇಟರ್ ಫ್ರಮ್ ದ ಕಂಪನಿ. ಈ ಲೋನ್ ನ ಬಂದ್ಬಿಟ್ಟು ಕಂಪ್ನಿಯಿಂದ ತಗೊಳ್ತಿದ್ದಾನೆ ಫಾರ್ ಇಂಟ್ರೆಸ್ಟ್ ಫ್ರೀ ಲೋನ್. ಯಾವಾಗೆಲ್ಲ ಒಬ್ಬ ಎಂಪ್ಲಾಯಿ ಕಂಪ್ನಿಯಿಂದ ಲೋನ್ ತಗೊಳ್ತಾನೋ ಇಂಟ್ರೆಸ್ಟ್ ಫ್ರೀಗೆ, ಅದರಲ್ಲಿ 20,000 ವರೆಗೂ ಎಕ್ಸಂಪ್ಷನ್ಸ್ ಇರುತ್ತೆ. ಸೊ ಮೋರ್ ದೆನ್ 20,000 ತಗೊಂಡ್ರೆ ಎಂಟೈರ್ ಅಮೌಂಟ್ ಟ್ಯಾಕ್ಸಬಲ್ ಆಗುತ್ತೆ, ಎಕ್ಸಾಮ್ಟ್ ಆಗಲ್ಲ. ಇಲ್ಲಿ 16,000 ತಗೊಂಡಿರೋದಕ್ಕೆ ಇದು ಎಕ್ಸಾಮ್ಟ್ ಆಗುತ್ತೆ. ಅಂಡ್ ಗೈಸ್ ಮೋರ್ ಇವನ್ ನನ್ನ ಮೇಲೆ ಹೇಳೋದ್ರಲ್ಲಿ ಮರ್ತೋದೆ, ಈ ಮೆಡಿಕಲ್ ಟ್ರೀಟ್ಮೆಂಟ್ ತಗೊಂಡಿರೋದು ಒಂದು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ. ಸೊ ಇನ್ನು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಯಾವಾಗೆಲ್ಲ ಮೆಡಿಕಲ್ ಟ್ರೀಟ್ಮೆಂಟ್ ತಗೊಳ್ತಾನೋ ಎಂಟೈರ್ ಅಮೌಂಟ್ ಬಂದ್ಬಿಟ್ಟು ಟ್ಯಾಕ್ಸಬಲ್ ಆಗಿರುತ್ತೆ. ಅದೇ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ತಗೊಂಡಿದ್ರೆ ನಾನ್ ಟ್ಯಾಕ್ಸಬಲ್ ಆಗಿರುತ್ತೆ. ಸಪೋಸ್ ಕಂಪ್ನಿ ಅವ್ರದೇ ಒಂದು ಹಾಸ್ಪಿಟಲ್ ಇದೆ ಅಂತ ಅನ್ಕೊಳ್ಳಿ, ಅದು ಕೂಡ ಅನ್ಟ್ಯಾಕ್ಸಬಲ್ ಆಗಿರುತ್ತೆ, ಎಕ್ಸಾಮ್ ಫ್ರಮ್ ದ ಟ್ಯಾಕ್ಸಬಲ್. ಸೊ ಇಲ್ಲಿ ತೋರಿಸ್ತೀನಿ ಇರಿ ನಿಮ್ಗೆ. ಇದ್ರಲ್ಲಿ ಮಿಸ್ಟೇಕ್ ಇದೆ. ಮೆಡಿಕಲ್ ಟ್ರೀಟ್ಮೆಂಟ್ ಟೇಕನ್ ಫ್ರಮ್ ದ ಹಾಸ್ಪಿಟಲ್ ಮೇಂಟೈನ್ ಬೈ ದ ಎಂಪ್ಲಾಯರ್ದೇ ಒಂದು ಹಾಸ್ಪಿಟಲ್ ಇದೆ, ಅಲ್ಲಿ ನೀವು ಟ್ರೀಟ್ಮೆಂಟ್ ತಗೊಂಡ್ರೆ ನಾನ್ ಟ್ಯಾಕ್ಸಬಲ್. ಅಂಡ್ ಇವನ್ ನೀವು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲೂ ಮೆಡಿಕಲ್ ಟ್ರೀಟ್ಮೆಂಟ್ಸ್ ನ ಮಾಡ್ಕೊಂಡಿದ್ರೆ ಅದು ನಾನ್ ಟ್ಯಾಕ್ಸಬಲ್. ಮೆಡಿಕಲ್ ಟ್ರೀಟ್ಮೆಂಟ್ ಟೇಕನ್ ಇನ್ ಪ್ರೈವೇಟ್ ಹಾಸ್ಪಿಟಲ್ ಇದು ಎಕ್ಸಾಮ್ ಅಪ್ ಟು 50,000 ಕ್ಯಾನ್ಸಲ್ ಆಗಿದೆ, ಇವಾಗ 15,000 ಇಲ್ಲ. ಸೊ ಫುಲ್ ಏನ್ ಅಮೌಂಟ್ ಇರುತ್ತೋ ಎಂಟೈರ್ ಅಮೌಂಟ್ ಟ್ಯಾಕ್ಸಬಲ್ ಆಗಿರುತ್ತೆ. ಅದೇನು ಹೇಳ್ತಾ ಇರೋದು. ಅಂಡ್ ಇವನ್ ಇಲ್ಲಿ ನೋಡಿ ಲೀವ್ ಟ್ರಾವೆಲ್ ಕನ್ಸೆಷನ್ ಇದೆ. ಈ ಕ್ವಶನ್ ಅಲ್ಲಿ ಇದನ್ನು ಕೊಟ್ಟಿದ್ದಾನೆ, ಇದನ್ನು ಹೇಳ್ಕೊಡ್ತೀನಿ ನಿಮ್ಗೆ. ಗೈಸ್ ಇನ್ನೊಂದು ಇಂಪಾರ್ಟೆಂಟ್, interest on loan given by the employer or company is non-taxable if the loan amount does not exceed rupees 20,000.
ಸೊ 20,000 ಬಿಲೋ ಏನಾದ್ರು ಅವನು ಇಂಟ್ರೆಸ್ಟ್ ಫ್ರೀ ಲೋನ್ ತಗೊಳ್ತಿದ್ದಾನೆ ಕಂಪ್ನಿ ಕಡೆ ಅಂತ ಅಂದ್ರೆ ಅದು ಎಕ್ಸಾಮ್ಟ್ ಆಗಿರುತ್ತೆ, ಟ್ಯಾಕ್ಸೇಬಲ್ ಆಗಿರಲ್ಲ ಅಂತ ಹೇಳ್ತಿದ್ದಾರೆ. 20,000 ಮೇಲೆ ತಗೊಂಡ್ರೆ ಎಂಟೈರ್ ಅಮೌಂಟ್ ಟ್ಯಾಕ್ಸೇಬಲ್. ಪ್ರೊಫೆಷನಲ್ ಟ್ಯಾಕ್ಸ್ ಅಂಡ್ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಆಫ್ ದ ಎಂಪ್ಲಾಯ್ ಪೇಡ್ ಬೈ ದ ಎಂಪ್ಲಾಯರ್. ಈ ಪ್ರೊಫೆಷನಲ್ ಟ್ಯಾಕ್ಸ್ ನ ಎಂಪ್ಲಾಯರ್ ಪೇ ಮಾಡಿದ್ರೆ ಹೆಂಗ್ ಟ್ರೀಟ್ ಮಾಡಬೇಕು, ಎಂಪ್ಲಾಯ್ ಪೇ ಮಾಡಿದ್ರೆ ಯಾವ ತರ ಟ್ರೀಟ್ ಮಾಡಬೇಕು ಅಂತ ನಾನು ಪ್ರೀವಿಯಸ್ ವಿಡಿಯೋಗಳೆಲ್ಲ ಹೇಳ್ಕೊಟ್ಟಿದ್ದೀನಿ, ಇದರಲ್ಲೂ ಹೇಳ್ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಪ್ರೊಫೆಷನಲ್ ಟ್ಯಾಕ್ಸ್ ನ ಎಂಪ್ಲಾಯ್ ಪೇ ಮಾಡಿದ್ರೆ ಓನ್ಲಿ ಒಂದ್ ಕಡೆ ಬರುತ್ತೆ. ಇಲ್ಲಿ ನೋಡ್ಬೋದು ನೀವು, ಪ್ರೊಫೆಷನಲ್ ಟ್ಯಾಕ್ಸ್ ಅಂಡರ್ ಸೆಕ್ಷನ್ 16 ಸಬ್ಸೆಕ್ಷನ್ 3 ಡಿಡಕ್ಷನ್ಸ್ ಅಲ್ಲಿ ಮಾತ್ರ ಬರುತ್ತೆ, ಇನ್ನೆಲ್ಲೂ ಬರೋದಿಲ್ಲ. ಅದೇ ಏನಾದ್ರು ಎಂಪ್ಲಾಯರ್ ಇವನ್ ಪರವಾಗಿ ಏನಾದ್ರು ಪೇ ಮಾಡಿದ್ರೆ 2 ಪ್ಲೇಸಸ್ ಅಲ್ಲಿ ಬರುತ್ತೆ ಪ್ರೊಫೆಷನಲ್ ಟ್ಯಾಕ್ಸ್ ಮಾತ್ರ. ಎಲ್ಲೆಲ್ಲಿ ಬರುತ್ತೆ ಅಂತ ಅಂದ್ರೆ ನೀವು ನೋಡ್ಕೋಬಹುದು ಇಲ್ಲಿ. ಒಂದು ಪ್ರೊಫೆಷನಲ್ ಟ್ಯಾಕ್ಸ್ ಇನ್ ಪರ್ಕ್ವಿಸಿಟ್ಸ್ ಪೇಡ್ ಬೈ ಎಂಪ್ಲಾಯರ್, ಇನ್ನೊಂದು ಪ್ರೊಫೆಷನಲ್ ಟ್ಯಾಕ್ಸ್ ಅಂಡರ್ ದ ಸೆಕ್ಷನ್ 16 ಸಬ್ಸೆಕ್ಷನ್ 3. ಎರಡು ಕಡೆ ರೆಕಾರ್ಡ್ ಮಾಡ್ಕೋಬೇಕು. ಎಂಪ್ಲಾಯರ್ ಪೇ ಮಾಡಿದ್ರೆ ಮಾತ್ರ, ಎಂಪ್ಲಾಯ್ ಪೇ ಮಾಡಿದ್ರೆ ಒಂದೇ ಜಾಗದಲ್ಲಿ ಅಂತ ಹೇಳಿದೀನಿ. ಅಂಡ್ ಇಲ್ಲಿ ಪ್ರೊಫೆಷನಲ್ ಟ್ಯಾಕ್ಸ್ ಎಷ್ಟಂತ ಅಂದ್ರೆ 200 ಪರ್ ಮಂತ್. 200 ಪರ್ ಮಂತ್ ಇರೋದನ್ನ ನಾವು ಪರ್ annum ಕನ್ವರ್ಟ್ ಮಾಡ್ಕೋಬೇಕು. ಪ್ರೀಮಿಯಂ ಒಂದ ಇನ್ಶೂರೆನ್ಸ್ ಪಾಲಿಸಿ 8,000 ಪರ್ annum ಇದೆ, ಪರ್ annum ಡೈರೆಕ್ಟ್ ಕೊಟ್ಟಿದ್ದಾನೆ. ಪ್ರೀಮಿಯಂ ಒಂದ ಇನ್ಶೂರೆನ್ಸ್ ಬಂದ್ಬಿಟ್ಟು ಫುಲ್ಲಿ ಟ್ಯಾಕ್ಸೇಬಲ್ ಅಮೌಂಟ್, ಇಟ್ ಇಸ್ ನಾಟ್ ಎಕ್ಸಾಮ್ಟ್. ನೆಕ್ಸ್ಟ್ ಏನ್ ಹೇಳಿದಾನೆ, ಸರ್ವಿಸ್ ಆಫ್ ದ ಕುಕ್, ವಾಚ್ಮ್ಯಾನ್ ಅಂಡ್ ದ ಗಾರ್ಡನ್, ಇದೆಲ್ಲ ಬಂದ್ಬಿಟ್ಟು ಪರ್ಕ್ವಿಸಿಟ್ಸ್. ಎಂಪ್ಲಾಯರ್ ಬಂದ್ಬಿಟ್ಟು ಎಂಪ್ಲಾಯ್ಗೆ ಬೆನಿಫಿಟ್ಸ್ ನೆಲ್ಲ ಕೊಡ್ತಾನೆ, ಅದಕ್ಕೆ ಪರ್ಕ್ವಿಸಿಟ್ಸ್ ಅಲ್ಲಿ ರೆಕಾರ್ಡ್ ಮಾಡ್ತೀವಿ. ಸರ್ವಿಸ್ ಆಫ್ ದ ಕುಕ್ ಬಂದ್ಬಿಟ್ಟು 6,000 ಪರ್ annum, ವಾಚ್ಮ್ಯಾನ್ ಬಂದ್ಬಿಟ್ಟು 3,000 ಪರ್ annum, ಗಾರ್ಡನರ್ ಬಂದ್ಬಿಟ್ಟು 4,500 ಪರ್ annum. ಪರ್ annum ಇರೋದ್ರಿಂದ ನಾವು ಏನು ಕನ್ವರ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ, ಪರ್ ಮಂತ್ ಇದ್ರೆ ಮಾತ್ರ ನಾವು ಕನ್ವರ್ಟ್ ಮಾಡ್ಕೋಬೇಕಾಗಿತ್ತು. ಮಿಸ್ಟರ್ ರಾಜೇಶ್ ಅಂಡ್ ಹಿಸ್ ಫ್ಯಾಮಿಲಿ ವೆಂಟ್ ಟು ಹಿಸ್ ಹೋಮ್ ಟೌನ್ ಆನ್ ಅ ಲೀವ್ and expenses of rupees 5,600 being the cost of second class railway ticket. ಅಂಡ್ ಇದನ್ನ ಬಂದ್ಬಿಟ್ಟು ಅವನು ರಿಯಂಬರ್ಸ್ ಮಾಡ್ಕೊಂಡಿದ್ದಾನೆ. ಊರಿಗೆಲ್ಲ ಹೋಗಿ ಸುತ್ತಾಡ್ಕೊಂಡ್ಬಿಟ್ಟು ಕೆಲ್ಸಕ್ಕೆ ಹೋದಾಗ ಅಲ್ಲಿ ಮಾಡಿರೋ ಎಕ್ಸ್ಪೆನ್ಸಸ್ನೆಲ್ಲ ಅವನು ರಿಕವರ್ ಮಾಡ್ಕೊಂಡವನೆ, ರಿಯಂಬರ್ಸ್ ಮಾಡ್ಕೊಂಡಿದ್ದಾನಂತೆ ಕಂಪ್ನಿ ಕಡೆಯಿಂದ. ಸೊ ಇದು ಬಂದ್ಬಿಟ್ಟು ಎಕ್ಸಾಮ್ ಫ್ರಮ್ ದ ಟ್ಯಾಕ್ಸ್. ಇದನ್ನ ಲೀವ್ ಟ್ರಾವೆಲ್ ಕನ್ಸೆಷನ್ ಅಂತ ಕರಿತೀವಿ. ನಾ ಆಲ್ರೆಡಿ ನಿಮ್ಗೆ ಅಲ್ಲಿ ತೋರಿಸ್ತೆ ಅಲ್ವಾ, ಇದು ನೋಡಿ, ಲೀವ್ ಟ್ರಾವೆಲ್ ಕನ್ಸೆಷನ್ ಇನ್ ಇಂಡಿಯಾ. ಅವ್ನು ಇಂಡಿಯಾದಲ್ಲಿ ಎಲ್ಲೇ ಅವ್ನು ಟ್ರಾವೆಲ್ ಮಾಡಿರಲಿ ಅದನ್ನ ರಿಯಂಬರ್ಸ್ ಮಾಡ್ಕೊಂಡ್ರೆ ಕಂಪ್ನಿ ಕಡೆಯಿಂದ ಎಕ್ಸಾಮ್ ಫ್ರಮ್ ದ ಟ್ಯಾಕ್ಸ್. ಓಕೆನಾ, ಅವನು ಇಂಡಿಯಾದಲ್ಲೆಲ್ಲೇ ಸುತ್ತಾಡ್ಕೊಂಡ್ ಬಂದಿರ್ಲಿ ಅದೇನಾದ್ರೂ ರಿಯಂಬರ್ಸ್ ಆಗ್ತಿದೆ ಕಂಪ್ನಿ ಕಡೆಯಿಂದ ಅಂತಂದ್ರೆ ಆ ಅಮೌಂಟ್ ಬಂದ್ಬಿಟ್ಟು ಎಕ್ಸಾಮ್ ಫ್ರಮ್ ದ ಟ್ಯಾಕ್ಸ್. ಇಟ್ ಈಸ್ ಆಸ್ ಪರ್ ದ ಓಲ್ಡ್ ರಿಜಿಮ್. ನಾವು ಕ್ಯಾಲ್ಕುಲೇಷನ್ ಎಲ್ಲ ಮಾಡ್ತಿರೋದು ಓಲ್ಡ್ ರಿಜಿಮ್ ಪ್ರಕಾರನೇ. ಸಪೋಸ್ ಏನಾದ್ರು ಅವನು ನ್ಯೂ ರಿಜಿಮ್ ಅಂತ ಕೊಟ್ಟಿದ್ರೆ ಇದು ಬಂದ್ಬಿಟ್ಟು ಫುಲ್ಲಿ ಟ್ಯಾಕ್ಸೇಬಲ್ ಆಗಿರುತ್ತೆ. ನಾವು ಕ್ವಶನ್ ಅಲ್ಲಿ ಮಾಡ್ಬೇಕಾಗಿರೋದೇ ಓಲ್ಡ್ ರಿಜಿಮ್ ಪ್ರಕಾರ, ನ್ಯೂ ರಿಜಿಮ್ ಇವತ್ತರೆಗೂ ಕೇಳಿಲ್ಲ. ಅಂಡ್ ಇಲ್ಲಿ ನೋಡ್ಬೋದು ಏನ್ ಕೇಳ್ತಿದ್ದಾನೆ, ಕಂಪ್ಯೂಟ್ ದ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ದ ಸ್ಯಾಲರಿ ಫಾರ್ ದ ಅಸೆಸ್ಮೆಂಟ್ ಇಯರ್ 2024 and 25. ಸೊ ಟ್ಯಾಕ್ಸಬಲ್ ಸ್ಯಾಲರಿನ ಕಂಪ್ಯೂಟ್ ಮಾಡೋಣ ಬನ್ನಿ ಗೈಸ್. ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಇನ್ಕಮ್ ಆಫ್ ಮಿಸ್ಟರ್ ರಾಜೇಶ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2024-25. ಫಸ್ಟ್ ನಾವು ಸ್ಯಾಲರಿನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಸ್ಯಾಲರಿಯಲ್ಲಿ ಬಂದ್ಬಿಟ್ಟು ನಮಗೆ ಬೇಸಿಕ್ ಪೇ ಒಂದೇ ಕೊಟ್ಟಿರೋದು. ಇಲ್ಲಿ ನೋಡ್ಬೋದು ನೀವು, ಬೇಸಿಕ್ ಪೇ ಒಂದೇ ಕೊಟ್ಟಿದ್ದಾನೆ 15,000 ಪರ್ ಮಂತ್. ಪರ್ ಮಂತ್ ಇರೋ ನಾವು ಪರ್ annum ಕನ್ವರ್ಟ್ ಮಾಡ್ಕೊಂಡ್ರೆ ನಮಗೆ 1,80,000 ಬರುತ್ತೆ. ಇಲ್ಲಿ ಡಿಯರ್ನೆನ್ಸ್ ಪೇ ಕೊಟ್ಟಿಲ್ಲ, ಆದ್ರೆ ಡಿಯರ್ನೆನ್ಸ್ ಅಲೋವೆನ್ಸ್ ಮಾತ್ರ ಕೊಟ್ಟಿರೋದು ಅವನು. ಬೋನಸ್ ಕೊಟ್ಟಿಲ್ಲ, ಕಮಿಷನ್ ಕೊಟ್ಟಿಲ್ಲ, ಅರಿಯರ್ಸ್ ಅಂಡ್ ಅಡ್ವಾನ್ಸ್ ಸ್ಯಾಲರಿನೂ ಕೊಟ್ಟಿಲ್ಲ, ಅದಕ್ಕೆ ಇದಿಷ್ಟು ನಿಲ್ಬಾರ್ದಿದ್ದೀನಿ. ಎನ್ಕ್ಯಾಶ್ಮೆಂಟ್ ಆಫ್ ಅರ್ನಡ್ ಲೀವ್ ಸ್ಯಾಲರಿ ಕೊಡೋದಿಲ್ಲ ಅಂಡ್ ಈ ಕ್ವಶನ್ ಅಲ್ಲೂ ಕೊಟ್ಟಿಲ್ಲ. ಅಲವೆನ್ಸಸ್ ಜಸ್ಟ್ 2 ಅಲವೆನ್ಸಸ್ ಇರೋದು. ಒಂದು ಡಿಯರ್ನೆನ್ಸ್ ಅಲವೆನ್ಸ್ 4,000 ಪರ್ ಮಂತ್ ಇದೆ, ಇದನ್ನ ಪರ್ annum ಕನ್ವರ್ಟ್ ಮಾಡ್ಕೋಬೇಕು. ಅಂಡ್ ಎಂಟರ್ಟೈನ್ಮೆಂಟ್ ಅಲವೆನ್ಸ್ 2,000 ಪರ್ ಮಂತ್ ಇದೆ, ಇದನ್ನು ಪರ್ annum ಕನ್ವರ್ಟ್ ಮಾಡ್ಕೋಬೇಕು. ನೋಡಿ, ಡಿಯರ್ನೆನ್ಸ್ ಅಲವೆನ್ಸ್ 4,000 ಇದೆ ಅಂಡ್ ಎಂಟರ್ಟೈನ್ಮೆಂಟ್ ಅಲವೆನ್ಸ್ 2,000 ಇದೆ, ಅದನ್ನ ಪರ್ annum ಕನ್ವರ್ಟ್ ಮಾಡ್ಕೊಂಡು 48,000 and 24,000 ಬಂದಿದೆ. ಈ ಕ್ವಶನ್ ಅಲ್ಲಿ ಪ್ರಾವಿಡೆಂಟ್ ಫಂಡ್ ಕೊಟ್ಟಿಲ್ಲ. ಸೊ ಎಂಪ್ಲಾಯ್ ಕಾಂಟ್ರಿಬ್ಯೂಷನ್ ಮತ್ತೆ ಇಂಟ್ರೆಸ್ಟ್ ಕ್ರೆಡಿಟೆಡ್ ಟು RPF ಎರಡು ಕ್ಯಾಲ್ಕುಲೇಷನ್ಸ್ ಬರಲ್ಲ, ನಿಲ್ಲಂತ ತೋರಿಸ್ಕೊಂಡಿದ್ದೀನಿ. ಅಂಡ್ ಇದರಲ್ಲಿ ಜಾಸ್ತಿ ಫೋಕಸ್ ಮಾಡಿರೋದು ಒಂದು ಪರ್ಕ್ವಿಸಿಟ್ಸ್ ಬಗ್ಗೆ. ಈ ಪರ್ಕ್ವಿಸಿಟ್ಸ್ ಅಲ್ಲಿ ಯಾವ್ದಾವ್ದು ಬರುತ್ತೆ ನೋಡೋಣ ಬನ್ನಿ. ಸೊ ಇವಾಗ ಈ ಮೂರು ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದೀವಿ. ಇವಾಗ ಬರುತ್ತೆ RFA ಕ್ಯಾಲ್ಕುಲೇಷನ್, ರೆಂಟ್ ಫ್ರೀ ಅಕಾಮಡೇಷನ್. ಇನ್ನು ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ಬೇಕಂತ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಸ್ಟೆಪ್ 1 ಬಂದ್ಬಿಟ್ಟು ಏನಾಗಿರುತ್ತೆ, ವರ್ಕಿಂಗ್ ನೋಟ್ ಅಲ್ಲಿ ತೋರಿಸ್ಕೋಬೇಕಾಗುತ್ತೆ. ಸೊ ನೀವು ಇಲ್ಲಿ RFA ಅಂತ ಬರೀತಿರಲ್ಲ ಪರ್ಕ್ವಿಸಿಟ್ಸ್ ಅಲ್ಲಿ, RFA ಅಂತ ಬರ್ದ್ಬಿಟ್ಟು ಇಲ್ಲಿ ನೋಟ್ ಅಂತ ತೋರಿಸಿ. ಬಿಕಾಸ್ ಇವ್ಯಾಲ್ಯೂಯೇಟರ್ಗೆ ಗೊತ್ತಾಗಬೇಕಾಗುತ್ತೆ ಇದು ಹೆಂಗ್ ಬಂತು ಈ 21,000 ಅನ್ನೋದು. ಸೊ ಕ್ಯಾಲ್ಕುಲೇಷನ್ಸ್ ಆಫ್ ಅನ್ಫರ್ನಿಶ್ಡ್ RFA ಸ್ಯಾಲರಿ ಅಂದ್ರೆ RFA ಸ್ಯಾಲರಿನ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ. ಇದಕ್ ಬಂದ್ಬಿಟ್ಟು ನಾನು ಆಲ್ರೆಡಿ ಹೇಳಿದೀನಿ ಹೆಂಗ್ ತಗೋಬೇಕು ಅಂತ. ಈ ಸ್ಯಾಲರಿಯಿಂದ ಹಿಡಿದ್ಬಿಟ್ಟು
ಅಲವೆನ್ಸಸ್ ವರೆಗೂ ಏನ್ ಅಮೌಂಟ್ ಇರುತ್ತಲ್ಲ ಅಷ್ಟನ್ನು ತಗೋಬೇಕಾಗುತ್ತೆ. ಬಟ್ ನೀವು ಫೋಕಸ್ ಮಾಡಬೇಕಾಗಿರೋದು ಡಿಯರೆನ್ಸ್ ಅಲವೆನ್ಸ್, ರಿಟೈರ್ಮೆಂಟ್ ಬೆನಿಫಿಟ್ಸ್ ಇಲ್ಲಾಂದ್ರೆ ಫಾರ್ಮಿಂಗ್ ಪಾರ್ಟ್ ಆಫ್ ದ ಸ್ಯಾಲರಿ ಆರ್ ಎಲ್ಸ್ ಸರ್ವಿಸ್ ಬೆನಿಫಿಟ್ ಅಂತ ಕೊಟ್ಟಿದ್ರೆ ಮಾತ್ರ ತಗೋಬೇಕಾಗುತ್ತೆ. ಈ ಕ್ವಶನ್ ಅಲ್ಲಿ ಜಸ್ಟ್ ಡಿಯರೆನ್ಸ್ ಅಲವೆನ್ಸ್ ಅಂತ ಮಾತ್ರ ಕೊಟ್ಟಿದ್ದಾನೆ, ಸೊ ಇದನ್ನ ನಾವು ಇಗ್ನೋರ್ ಮಾಡ್ಬೇಕಾಗುತ್ತೆ. ಸಪೋಸ್ ಬ್ರಾಕೆಟ್ ಅಲ್ಲಿ ಏನಾದ್ರು ಅವನು ರಿಟೈರ್ಮೆಂಟ್ ಬೆನಿಫಿಟ್ ಇಷ್ಟು ಅಷ್ಟು ಅಂತ ಕೊಟ್ಟಿದ್ರೆ ಮಾತ್ರ ನಾವು ತಗೋಬೇಕಾಗಿತ್ತು. ಬಟ್ ಇಲ್ಲೇನು ಕೊಟ್ಟಿಲ್ಲ, ಫಾರ್ಮಿಂಗ್ ಪಾರ್ಟ್ ಆಫ್ ದ ಸ್ಯಾಲರಿ ಅಂತಾನು ಕೊಟ್ಟಿಲ್ಲ, ಸೊ ಇದನ್ನ ರಿಜೆಕ್ಟ್ ಮಾಡ್ತೀವಿ RFA ಸ್ಯಾಲರಿ ಕ್ಯಾಲ್ಕುಲೇಟ್ ಮಾಡೋದ್ರಲ್ಲಿ. ಸೊ ಬೇಸಿಕ್ ಸ್ಯಾಲರಿ ಇದೆ, ಡಿಯರೆನ್ಸ್ ಅಲವೆನ್ಸ್ ಇಲ್ಲ, ಬೋನಸ್ ಇಲ್ಲ, ಕಮಿಷನ್ ಇಲ್ಲ, ಎಂಟರ್ಟೈನ್ಮೆಂಟ್ ಅಲವೆನ್ಸ್ ಇದೆ. ನೀವು ನೋಡ್ಬೋದು ಇಲ್ಲಿ ಸ್ಯಾಲರಿನ ಹೇಳ್ಬಿಟ್ಟು ಅಲವೆನ್ಸಸ್ ವರೆಗೂ ಏನ್ ಅಮೌಂಟ್ ಇರುತ್ತೋ ಅದನ್ನ ಮಾತ್ರ ನಾವು ಇಲ್ಲಿ ಕನ್ಸಿಡರ್ ಮಾಡ್ಕೊಂಡಿದೀವಿ. ಬಟ್ ಡಿಯರೆನ್ಸ್ ಅಲವೆನ್ಸ್ ಬರಲ್ಲ ಏನಕ್ಕಂತಾನು ಹೇಳಿದೀನಿ. ಸೊ ನಮಗೆ ಸಿಕ್ಕಿದೆ RFA ಸ್ಯಾಲರಿ ದಟ್ ಈಸ್ 2,04,000. ಸ್ಟೆಪ್ 1 ಕಂಪ್ಲೀಟೆಡ್. ಇವಾಗ ಸ್ಟೆಪ್ 2 ಕಂಡುಹಿಡ್ಕೋಬೇಕಾಗುತ್ತೆ. ಇದು ಐರ್ಡ ಓನ್ಡಾ ಅಂತ ಆಲ್ರೆಡಿ ನಾನು ನಿಮಗೆ ಫಾರ್ಮೆಟ್ ನ ಎಕ್ಸ್ಪ್ಲೇನ್ ಕೂಡ ಮಾಡಿದೀನಿ. ಓನ್ಡ್ ಇದ್ರೆ ಯಾವ ತರ ಟ್ರೀಟ್ ಮಾಡಬೇಕು ಅಂಡ್ ಐರ್ಡ್ ಇದ್ರೆ ಯಾವ ತರ ಟ್ರೀಟ್ ಮಾಡಬೇಕು ಅಂತ. ನಮ್ಗೆ ಕ್ವಶನ್ ಅಲ್ಲಿ ಹೆಂಗ್ ಗೊತ್ತಾಗುತ್ತೆ ಇದು ಓನ್ಡ್ ಐರ್ಡ ಅಂತಂದ್ರೆ, ಇಲ್ಲಿ ನೋಡಿ ಕಂಪ್ನಿ ಏನ್ ಮಾಡ್ತಿದೆ, ರೆಂಟ್ ನ ಪೇ ಮಾಡ್ತಿದ್ಯಂತೆ. ಅರ್ಥ ಮಾಡ್ಕೊಳ್ಳಿ, ಕಂಪ್ನಿ ರೆಂಟ್ ನ ಪೇ ಮಾಡ್ತಿದೆ ಡೈರೆಕ್ಟ್ಲಿ ಯಾರಿಗೆ, ಲ್ಯಾಂಡ್ ಲಾರ್ಡ್ಗೆ. ಸೊ ಇದು ಬಂದ್ಬಿಟ್ಟು ಓನ್ಡ್ ಅಲ್ಲ ಐರ್ಡ್ ಅಂತ ಅರ್ಥ. ಕಂಪ್ನಿ ಬಂದ್ಬಿಟ್ಟು ಒಂದು ಬಾಡಿಗೆ ಮನೆಯನ್ನು ತಗೊಂಡು ಅದ್ರಲ್ಲಿ ಅಕಾಮಿಡೇಷನ್ ಕೊಡ್ತಿದ್ದಾರೆ. ಓನ್ಡ್ ಅಂತ ಇದ್ರೆ ಅದಕ್ಕೆ ಸಪರೇಟ್ ಟ್ರೀಟ್ಮೆಂಟ್ ಬರ್ತಾ ಇತ್ತು. ಸೊ ಇಲ್ಲಿ ಓನ್ಡ್ ಇರೋದ್ರಿಂದ ಓನ್ಡ್ ಏನ್ ಹೇಳುತ್ತೆ, ಓನ್ಡ್ ಹೌಸ್ ಅಕಾಮಿಡೇಷನ್ 15% ಆಫ್ ದ ಸ್ಯಾಲರಿ ಆರ್ ರೆಂಟ್ ಪೇಡ್ ಬೈ ದ ಎಂಪ್ಲಾಯರ್ ವಿಚ್ ಎವರ್ ಇಸ್ ಲೆಸ್. 15% ಆನ್ ದ ಸ್ಯಾಲರಿ. ಯಾವ ಸ್ಯಾಲರಿ ಅಂತಂದ್ರೆ ಇವಾಗ ನಾವು ಸ್ಯಾಲರಿ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ ಗೊತ್ತಾ, RFA ಸ್ಯಾಲರಿನ, ಅದ್ರ ಮೇಲೆ 15% ಮತ್ತೆ ರೆಂಟ್ ಪೇಡ್ ಬೈ ದ ಎಂಪ್ಲಾಯರ್. ಎಂಪ್ಲಾಯರ್ ಬಂದ್ಬಿಟ್ಟು 10,000 ಪರ್ ಮಂತ್ ಪೇ ಮಾಡ್ತಿದ್ದಾನಂತೆ. ಇಲ್ಲಿ ನೋಡ್ಬೋದು ನೀವು ಲ್ಯಾಂಡ್ ಲಾರ್ಡ್ಗೆ ಡೈರೆಕ್ಟ್ 10,000 ಪರ್ ಮಂತ್ ರೆಂಟ್ ನ ಪೇ ಮಾಡ್ತಿದ್ದಾನೆ. ಸೊ ಇವಾಗ ಕ್ಯಾಲ್ಕುಲೇಟ್ ಮಾಡೋಣ ಬನ್ನಿ. ಸ್ಟೆಪ್ 2 ಕ್ಯಾಲ್ಕುಲೇಷನ್ಸ್ ಆಫ್ ವ್ಯಾಲ್ಯೂ ಆಫ್ ಅನ್ಫರ್ನಿಶ್ಡ್ RFA. ಐರ್ಡ ಓನ್ಡ್ ಅಂತ ಕಂಡುಹಿಡಿದರೆ. ಸೊ ಇವಾಗ ನಮ್ಗೆ ಗೊತ್ತಾಗಿದೆ ಐರ್ಡ್ ಅಂತ. ಐರ್ಡ್ ಅಲ್ಲಿ ಏನ್ ಹೇಳುತ್ತೆ, 15% ಆಫ್ ದ ಸ್ಯಾಲರಿ ಆರ್ ರೆಂಟ್ ಪೇಡ್ ಬೈ ದ ಎಂಪ್ಲಾಯರ್ ವಿಚ್ ಎವರ್ ಇಸ್ ಲೆಸ್. ಅದನ್ನ ಮಾತ್ರ ನಾವು ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನಮ್ಗೆ ಸ್ಯಾಲರಿ ಸಿಕ್ಕಿರೋದು 2,04,000. ಇಲ್ಲಿ ನೋಡ್ಬೋದು ನೀವು 2,04,000 ಸ್ಯಾಲರಿ ಸಿಕ್ಕಿದೆ RFAದು. ಈ 2,04,000 ಮೇಲೆ ನಾವು 15% ಮಾಡ್ಕೊಂಡಿದೀವಿ ಆಸ್ ಪರ್ ದ IT ಆಕ್ಟ್. ಸೊ 30,600 ಬಂದಿದೆ. ಅಂಡ್ ನೆಕ್ಸ್ಟ್ ಏನ್ ಹೇಳ್ತಿರೋದು, ರೆಂಟ್ ಪೇಡ್ ಬೈ ದ ಎಂಪ್ಲಾಯರ್. ಎಂಪ್ಲಾಯರ್ ಏನ್ ರೆಂಟ್ ಪೇ ಮಾಡ್ತಿದ್ದಾನೋ ಅದನ್ನ ತಗೋಬೇಕಾಗುತ್ತೆ. ಒಂದು 10,000 ಪರ್ ಮಂತ್ ಪೇ ಮಾಡ್ತಾನೆ. ಸೊ 10,000 ಇಂಟು 12 ಮಾಡ್ಕೊಂಡ್ರೆ ನಮಗೆ 1,20,000 ಬರುತ್ತೆ. ಇದ್ರಲ್ಲಿ ನಾವು ಇವಾಗ ಚೂಸ್ ಮಾಡ್ಬೇಕು ವಿಚ್ ಎವರ್ ಇಸ್ ಲೆಸ್. ಇವೆರಡಲ್ಲಿ ಯಾವ್ದು ಕಡಿಮೆ ಇರೋದು, 1,20,000 30,600. ಚಿಕ್ಕ ಮಗು ಕೇಳಿದ್ರೆ ಹೇಳುತ್ತೆ 30,600 ಬಂದ್ಬಿಟ್ಟು ಲೆಸ್ ಇರೋದು. ಸೊ ಇದನ್ನ ನಾವು ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ. ಇದನ್ನ ಅಲ್ಲ, 15% ಆಫ್ ದ ಸ್ಯಾಲರಿನ ನಾವು ಕನ್ಸಿಡರ್ ಮಾಡ್ಕೊಳ್ಳೋಣ ಇಲ್ಲಿ, ಬಿಕಾಸ್ ದಟ್ ಇಸ್ ದ ಲೆಸ್. ಅಂಡ್ ಸ್ಟೆಪ್ 3 ಬಂದ್ಬಿಟ್ಟು ಕ್ಯಾಲ್ಕುಲೇಷನ್ಸ್ ಆಫ್ ಟ್ಯಾಕ್ಸೇಬಲ್ ಸ್ಯಾಲರಿ, ಟ್ಯಾಕ್ಸೇಬಲ್ RFA. ಇದ್ರಲ್ಲಿ ಬಂದ್ಬಿಟ್ಟು ಎರಡೇ ಬರುತ್ತೆ ಕಾಮನ್ ಆಗಿ. ಇಲ್ಲಿ ಕನ್ಸೆಷನಲ್ ರೇಟ್ ಹೆಂಗ್ ಬಂತು ಅಂತ ಹೇಳ್ಕೊಡ್ತೀನಿ. ವ್ಯಾಲ್ಯೂ ಆಫ್ ಅನ್ಫರ್ನಿಶ್ಡ್ RFA 30,600 ಇದೆ. ಇದು ಹೆಂಗ್ ಬಂತು ಅಂತಂದ್ರೆ ಸ್ಟೆಪ್ 12 ಬಂದಿರುತ್ತಲ್ಲ ಅದನ್ನೇ ಇಳಿಸ್ಕೋಬೇಕಾಗುತ್ತೆ, ವಿಚ್ ಎವರ್ ಇಸ್ ಲೆಸ್. ಸೊ 2,04,000 ಮೇಲೆ ನಾವು 15% ಮಾಡಿದಾಗ 30,600 ಬಂದಿದೆ, ಅದು ಇಲ್ಲಿ ತೋರಿಸ್ಕೊಳ್ತೀವಿ. ಸ್ಟೆಪ್ 12 ಬರೋ ವ್ಯಾಲ್ಯೂನ ಸ್ಟೆಪ್ 3 ತೋರಿಸ್ಕೋಬೇಕಾಗುತ್ತೆ. ಅಂಡ್ ಕಾಸ್ಟ್ ಆಫ್ ಫರ್ನಿಚರ್ ಕ್ವಶನ್ ಅಲ್ಲಿ ಕೊಟ್ಟಿದ್ದಾನೆ. ಕಾಸ್ಟ್ ಆಫ್ ಫರ್ನಿಚರ್ ನೋ ಕೊಟ್ಟಿಲ್ಲ, ಸೊ ನಿಲ್ಲ ಕೊಡೋಣ. ಅಂಡ್ ಈ ಇಂಪಾರ್ಟೆಂಟ್ ಅವಾಗಲೇ ಹೇಳಿದ್ನಲ್ಲ 800 ಪರ್ ಮಂತ್ ಅವ್ನ ಸ್ಯಾಲರಿಯಿಂದ ಡಿಡಕ್ಟ್ ಆಗ್ತಿದೆ ಅಂತ, ಅದನ್ನ ಯಾವ ತರ ಟ್ರೀಟ್ ಮಾಡ್ಬೇಕಂತ ಹೇಳ್ತೀನಿ ನೋಡಿ. ಆಸ್ ಎ ಸೆಡ್ ಕಾಸ್ಟ್ ಆಫ್ ಫರ್ನಿಚರ್ ಕೊಟ್ಟಿಲ್ಲ, ನಿಲ್ಲಾಕಿದೀನಿ. ಅವ್ನು 800 ಪರ್ ಮಂತ್ ಪೇ ಮಾಡ್ತಿದ್ದಾನೆ. ಸೊ 12 ಮಂತ್ಸ್ಗೆ 9,600 ಆಗುತ್ತೆ. ಅದು ಕನ್ಸೆಷನಲ್ ರೇಟ್ ಆಗಿರುತ್ತೆ. ಬಿಕಾಸ್ ಅವ್ನು ಪೇ ಮಾಡ್ತಿದ್ದಾನೆ, ಅವ್ನ ಸ್ಯಾಲರಿಯಿಂದ ಆಲ್ರೆಡಿ ಎಂಪ್ಲಾಯರ್ ಡಿಡಕ್ಟ್ ಮಾಡ್ಕೊಳ್ತಿದ್ದಾನೆ. ಸೊ ಆ ವ್ಯಾಲ್ಯೂನ ಇಲ್ಲಿ ನಾವು ಲೆಸ್ ಮಾಡ್ಕೋಬೇಕಾಗುತ್ತೆ. ಸೊ ವ್ಯಾಲ್ಯೂ ಆಫ್ ಅನ್ಫರ್ನಿಶ್ಡ್ RFA ಅಲ್ಲಿ 30,600 ಇದೆ. ಇವನು 800 ಪರ್ ಮಂತ್ ಪೇ ಮಾಡಿರೋದನ್ನ ನಾವು ಇದರಲ್ಲಿ ಡಿಡಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಅವಾಗ ನಮಗೆ ಬರುತ್ತೆ 21,000. ದಟ್ ಈಸ್ ಅ ಟ್ಯಾಕ್ಸೇಬಲ್ RFA. 21,000 ಟ್ಯಾಕ್ಸೇಬಲ್ RFA. RFA ನ ಕಂಡಿಡಿದಾಯ್ತು. ಇವಾಗ ನೆಕ್ಸ್ಟ್ ಏನ್ ಕೇಳಿದಾನೆ ಅವನು, ಮೆಡಿಕಲ್ ರಿಯಂಬರ್ಸ್ಮೆಂಟ್ ಆಗ್ತಿದೆ ಅಂತೆ. ಅದು ಪ್ರೈವೇಟ್ ಹಾಸ್ಪಿಟಲ್ ಇಂದ. ಆಲ್ರೆಡಿ ನಾನು ಹೇಳಿದ್ದೀನಿ ಗೌರ್ಮೆಂಟ್ ಹಾಸ್ಪಿಟಲ್ ಇದ್ರೆ ಹೆಂಗ್ ಟ್ರೀಟ್ ಮಾಡಬೇಕು, ಎಂಪ್ಲಾಯರ್ ಹಾಸ್ಪಿಟಲ್ ಇದ್ರೆ ಹೆಂಗ್ ಟ್ರೀಟ್ ಮಾಡಬೇಕು. ಅಂಡ್ ಇದಿರೋದು ಪ್ರೈವೇಟ್ ಇದ್ರೆ ಫುಲ್ಲಿ ಟ್ಯಾಕ್ಸೇಬಲ್ ಆಗಿರುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು, ಪ್ರೈವೇಟ್ ಹಾಸ್ಪಿಟಲ್ ಎಕ್ಸಾಮ್ಷನ್ಸ್ ಏನೂ ಇಲ್ಲ, ಫುಲ್ ಅಮೌಂಟ್ ಇಸ್ ಟ್ಯಾಕ್ಸೇಬಲ್. 18,000 ವರೆಗೂ ಎಕ್ಸಾಮ್ ಟ್ಯಾಕ್ಸೇಬಲ್ ಅಮೌಂಟ್ ಆಗಿರುತ್ತೆ, ಎಕ್ಸಾಮ್ಷನ್ಸ್ ಇರೋದಿಲ್ಲ. ಅಂಡ್ ನೆಕ್ಸ್ಟ್
ಒಂದು ರೆಂಟ್ ಇಂಟ್ರೆಸ್ಟ್ ಲೋನ್ ನ ಇವನು ತಗೊಂಡಿದ್ದಾನೆ ಕಂಪ್ನಿ ಕಡೆಯಿಂದ ಫಾರ್ ಪರ್ಚೇಸಿಂಗ್ ಆಫ್ ಅ ರೆಫ್ರಿಜರೇಟರ್, ಅದು 16,000. ಇಲ್ಲಿ ನೋಡ್ಬೋದು ರೆಂಟ್ ಫ್ರೀ ಲೋನ್ ತಗೊಂತಿದ್ದಾನೆ. ಅದು ಎಕ್ಸಾಮ್ ಎಷ್ಟಿರೋದು ಅಂತ ಆಲ್ರೆಡಿ ಹೇಳಿದ್ದೀನಿ, 20,000 ವರ್ಗೂ. ಸೊ 60,000 ಅಲ್ಲಿ 20,000 ಲೆಸ್ ಮಾಡಿದ್ರೆ ನಮಗೆ ಟ್ಯಾಕ್ಸೇಬಲ್ ಅಮೌಂಟೇ ಬರಲ್ಲ, ಎಕ್ಸಾಮ್ ಅಂತ ತೋರಿಸಿದ್ದೀನಿ. ನೆಕ್ಸ್ಟ್ ಏನ್ ಹೇಳ್ತಿದ್ದಾನೆ, ಪ್ರೊಫೆಷನಲ್ ಟ್ಯಾಕ್ಸ್ ಮತ್ತೆ ಇನ್ಶೂರೆನ್ಸ್ ಪ್ರೀಮಿಯಂ. ಪ್ರೊಫೆಷನಲ್ ಟ್ಯಾಕ್ಸ್ 200 ಪರ್ ಮಂತ್ ಪೇ ಮಾಡ್ತಿದ್ದಾನೆ ಅಂಡ್ ಪ್ರೊಫೆಷನಲ್ ಟ್ಯಾಕ್ಸ್ ಪರಾನಮೆ ಕೊಟ್ಟಿದ್ದಾನೆ 8,000. ಈ ಪ್ರೊಫೆಷನಲ್ ಟ್ಯಾಕ್ಸ್ ಆಲ್ರೆಡಿ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೀನಿ, 2 ಜಾಗದಲ್ಲಿ ಎಂಟ್ರಿ ಮಾಡಬೇಕು ಅಂತ. ಒಂದು ಪರ್ಕ್ವಿಸಿಟ್ಸ್ ಅಲ್ಲಿ, ಅದೇನೇ ಪರ್ಕ್ವಿಸಿಟ್ಸ್ ಅಲ್ಲಿ ಬಂತು ಅಂತಂದ್ರೆ ಇಲ್ಲಿ ಎಂಪ್ಲಾಯರ್ ಪೇ ಮಾಡ್ತಿದ್ದಾನೆ ಆನ್ ಬಿಹಾಫ್ ಆಫ್ ದ ಎಂಪ್ಲಾಯಿ. ಸೊ ಅದಕ್ಕೆ 2 ಜಾಗದಲ್ಲಿ ಬಂದಿದೆ, ಒಂದು ಪರ್ಕ್ವಿಸಿಟ್ಸ್ ಅಲ್ಲಿ, ಇನ್ನೊಂದು ಡಿಡಕ್ಷನ್ಸ್ ಅಲ್ಲಿ ಕೂಡ ಬಂದಿರುತ್ತೆ. ಇಲ್ಲಿ ನೋಡ್ಬೋದು ನೀವು ಪ್ರೊಫೆಷನಲ್ ಟ್ಯಾಕ್ಸ್. ಸಪೋಸ್ ಏನಾದ್ರೂ ಎಂಪ್ಲಾಯ್ ಪೇ ಮಾಡಿದ್ರೆ ಇದು ಒಂದೇ ಜಾಗದಲ್ಲಿ ತೋರಿಸ್ತೀವಿ, ಇಲ್ಲಿ ಎಂಪ್ಲಾಯರ್ ಪೇ ಮಾಡ್ತಿರೋದ್ರಿಂದ 2 ಜಾಗದಲ್ಲಿ ತೋರಿಸಿದೀವಿ. ಪ್ರೊಫೆಷನಲ್ ಟ್ಯಾಕ್ಸ್ 800 ಪರ್ ಮಂತ್ ಇರೋದನ್ನ ನಾವು ಪರ್ annum ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಎಷ್ಟು ಬರುತ್ತೆ, 2,400 ಬರುತ್ತೆ. ಸೊ 2,400 ಓಕೆನಾ ಗೈಸ್. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಪ್ರೀಮಿಯಂ ಒಂದು ಇನ್ಶೂರೆನ್ಸ್ ಪಾಲಿಸಿ ಅಂತ ಹೇಳಿದ್ದಾನೆ, ಅದು 8,000 ಪರ್ annum ಕೊಟ್ಟಿದ್ದಾನೆ. ಇವಾಗ ನಾವು ಪ್ರೊಫೆಷನಲ್ ಟ್ಯಾಕ್ಸ್ ನೋಡ್ಕೊಂಡಾಯ್ತು, ಪ್ರೀಮಿಯಂ ಒಂದು ಇನ್ಶೂರೆನ್ಸ್ ಪಾಲಿಸೀಸ್ ನೋಡ್ಕೊಂಡಾಯ್ತು. ಫೈನಲ್ ಆಗಿರೋದು ನಮಗೆ ಪರ್ಕ್ವಿಸಿಟ್ಸ್ ಅಲ್ಲಿ ಒಂದು ಕೊಟ್ಟಿರೋ ಸರ್ವಿಸಸ್ ಆಫ್ ಕುಕ್, ವಾಚ್ಮನ್ ಅಂಡ್ ಗಾರ್ಡನರ್ 6,000 ಇದೆ, 3,000 ಇದೆ ಅಂಡ್ 4,500 ಇದೆ. ಸೊ ಇದನ್ನ ನಾವು ಇಲ್ಲಿ ರೆಕಾರ್ಡ್ ಮಾಡ್ಕೋಬೇಕಾಗುತ್ತೆ. ಸರ್ವಿಸಸ್ ಆಫ್ ದ ಕುಕ್, ವಾಚ್ಮನ್ ಅಂಡ್ ದ ಗಾರ್ಡನರ್ 6,000, 3,000 ಅಂಡ್ 4,500. ಅಂಡ್ ಲಾಸ್ಟ್ ಇಯರ್ ಏನ್ ಹೇಳ್ತಿದ್ದಾನೆ, ಅವನು ಅವ್ರ ಹೋಮ್ ಟೌನ್ಗೆ ಹೋಗ್ತಿದ್ದಾನಂತೆ, ಅದಕ್ಕೆ 5,600 ಎಕ್ಸ್ಪೆನ್ಸಸ್ ಆಗಿದೆ. ಅದು ಅವನು ಆಮೇಲೆ ಕಂಪ್ನಿಯಿಂದ ರಿಕವರ್ ಮಾಡ್ಕೊಳ್ತಿದ್ದಾನೆ, ರಿಯಂಬರ್ಸ್ ಮಾಡ್ಕೊಳ್ತಿದ್ದಾನೆ. ಸೊ ಇವಾಗೆಲ್ಲ ಲೀವ್ ಟ್ರಾವೆಲ್ ಕನ್ಸೆಷನ್ಸ್ ರಿಕವರ್ ಆಗಿರುತ್ತೋ, ಅವನೆಲ್ಲ ಒಂದು ಸಿದ್ದಾಡ್ಕೊ ಬಂದು ಅದನ್ನ ರಿಯಂಬರ್ಸ್ ಮಾಡ್ಕೊಂಡಿರ್ತಾನೋ, ಅದು ಎಕ್ಸಮ್ ಫ್ರಮ್ ದ ಟ್ಯಾಕ್ಸೇಬಲ್ ಆಸ್ ಪರ್ ದ ಓಲ್ಡ್ ರೆಜಿಮ್. ಅದನ್ನು ಕೂಡ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಇಲ್ಲಿ ನೋಡ್ಬೋದು ನೀವು LTC ಅಂತ ಏನಿಲ್ಲ, ಲೀವ್ ಟ್ರಾವೆಲ್ ಕನ್ಸೆಷನ್ ಎಕ್ಸಮ್ ಫ್ರಮ್ ದ ಟ್ಯಾಕ್ಸ್ ನಿಲ್ ಅಂತ ತೋರಿಸಿದೀನಿ. ಸೊ ಇಲ್ಲಿ ಬಂದಿರೋ ಎಲ್ಲ ಅಮೌಂಟ್ ನಾವು ಆಡ್ ಮಾಡ್ಕೊಂಡ್ರೆ ಈ 1,80,000, 48 and 24,000 ಇಲ್ಲಿ ಬಂದಿರೋ ಎಷ್ಟು ಅಮೌಂಟ್ ಆಡ್ ಮಾಡ್ಕೊಂಡ್ರೆ ನಮಗೆ 3,14,900 ಅದನ್ನ ನಾವು ಗ್ರಾಸ್ ಸ್ಯಾಲರಿ ಅಂತ ಕರಿತೀವಿ. ಅಂಡ್ ನಮಗೆ ಸರ್ಟನ್ ಡಿಡಕ್ಷನ್ಸ್ ಇರುತ್ತೆ, ಏನಕ್ಕಂತ ಅಂದ್ರೆ ಅಸೆಸಿ ಬೆನಿಫಿಟ್ ಆಗಲಿ ಟ್ಯಾಕ್ಸಬಲ್ ಪೇ ಮಾಡೋದ್ರಿಂದ ಅಂತ ಈ ಡಿಡಕ್ಷನ್ಸ್ ಇರೋದು. ಡಿಡಕ್ಷನ್ಸ್ ಅಂಡರ್ ದ ಸೆಕ್ಷನ್ 16 3 ಡಿಡಕ್ಷನ್ಸ್ ಬರುತ್ತೆ. ಒಂದು ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್, ಎಂಟರ್ಟೈನ್ಮೆಂಟ್ ಡಿಡಕ್ಷನ್ಸ್ ಅಂಡ್ ಪ್ರೊಫೆಷನಲ್ ಟ್ಯಾಕ್ಸ್ ಡಿಡಕ್ಷನ್ಸ್. ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಆಲ್ವೇಸ್ ಫಿಕ್ಸ್ಡ್, ಅದಕ್ಕೆ ಅದನ್ನ ಸ್ಟ್ಯಾಂಡರ್ಡ್ ಅಂತ ಕರಿತೀವಿ. 50,000 ಲೆಸ್ ಮಾಡ್ಕೋಬೇಕಾಗುತ್ತೆ. ಅಂಡ್ ಎಂಟರ್ಟೈನ್ಮೆಂಟ್ ಅಲವೆನ್ಸ್ ಪ್ರೈವೇಟ್ ಎಂಪ್ಲಾಯ್ಗೆ ಬರಲ್ಲ, ಗೌರ್ಮೆಂಟ್ ಎಂಪ್ಲಾಯ್ ಇದ್ರೆ ಮಾತ್ರ ಬರುತ್ತೆ. ಪ್ರೊಫೆಷನಲ್ ಟ್ಯಾಕ್ಸ್ 2 ಕಡೆ ಎಂಟ್ರಿ ಮಾಡ್ಬೇಕಂತ ಹೇಳಿದೀನಿ. ಸೊ 2,400, 200 ಪರ್ ಮಂತ್ ಇದೆ. ಇದೆಲ್ಲ ಲೆಸ್ ಮಾಡ್ಕೊಂಡ್ರೆ ನಾವು ಈ ಡಿಡಕ್ಷನ್ಸ್ ನ ಗ್ರಾಸ್ ಸ್ಯಾಲರಿ ಲೆಸ್ ಮಾಡ್ಕೊಂಡ್ರೆ 2,62,500 ಏನಿದೆಯಲ್ಲ ಅದ್ ಮಾತ್ರ ಟ್ಯಾಕ್ಸಬಲ್ ಸ್ಯಾಲರಿ ಆಗಿರುತ್ತೆ. ಸಪೋಸ್ ಈ ಡಿಡಕ್ಷನ್ಸ್ ಇರಲಿಲ್ಲ ಅಂದ್ರೆ ಅವ್ನು ಎಷ್ಟಕ್ಕೆ ಪೇ ಮಾಡ್ಬೇಕಾಗಿತ್ತು ಅಂತಂದ್ರೆ 3,14,900 ಇಷ್ಟು ಅಮೌಂಟ್ಗೂ ಅವನು ಟ್ಯಾಕ್ಸ್ ನ ಪೇ ಮಾಡ್ಬೇಕಾಗಿತ್ತು. ಬಟ್ ನಮ್ಗೆ ಡಿಡಕ್ಷನ್ಸ್ ಇರೋದ್ರಿಂದ ಬೆನಿಫಿಟ್ ಸಿಗುತ್ತೆ, ಅದಕ್ಕೆ ನಾವು 2,62,500 ಮಾತ್ರ ನಾವು ಟ್ಯಾಕ್ಸ್ ನ ಪೇ ಮಾಡ್ಬೇಕಾಗುತ್ತೆ. ಸೊ ವಿ ಹ್ಯಾವ್ ಕಂಪ್ಯೂಟೆಡ್ ದ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ದ ಸ್ಯಾಲರಿ. ಕ್ವಶನ್ ಅಲ್ಲಿ ಕೇಳಿರೋದು ಏನು, ಕ್ಯಾಲ್ಕುಲೇಟ್ ದ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ದ ಸ್ಯಾಲರಿ. ನಾವೇನ್ ಮಾಡಿದೀವಿ, ನಾವು ಕೂಡ ಅದನ್ನೇ ಕ್ಯಾಲ್ಕುಲೇಟ್ ಮಾಡಿರೋದು. ಸೊ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ದ ಸ್ಯಾಲರಿ ಸಿಕ್ಕಿದೆ ನಮಗೆ. Hence we solved the sum. Let's meet in next video. Until then, tata, bye bye guys.